ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಅನಿತಾ ಸಿಕ್ವೇರ. ನಾನಂತೂ ತುಂಬ ಚೆನ್ನಾಗಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಮನದ ಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರೆಯದಿರಿ. ಮನಸ್ಸು ಮುದಗೊಳ್ಳಲು ದೊಡ್ಡ ದೊಡ್ಡ ಸ್ಥಳಗಳು ಬೇಕಾಗಿಲ್ಲ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿಲ್ಲ. ಸಕಾರಾತ್ಮಕತೆ ತುಂಬಿದ ಚಿಕ್ಕ ಪುಟ್ಟ ವಿಚಾರಗಳೇ ಸಾಕು. ಅದರಲ್ಲೂ ನಮ್ಮ ಮನಸ್ಸಿಗೂ ಪ್ರಕೃತಿಗೂ ಗಾಢವಾದ ಸಂಬಂಧವಿದೆ. ಈ ಪ್ರಕೃತಿಯ ಮಡಿಲಿನಲ್ಲಿ ಮನಸ್ಸು ಗರಿಗೆದರಿದ ನವಿಲಿನಂತಾಗುತ್ತದೆ, ಹಕ್ಕಿಯಂತೆ ಹಾರುತ್ತದೆ, ಜಿಂಕೆಯಂತೆ ಜಿಗಿಯುತ್ತದೆ. ನಿಜ ಅಲ್ವಾ ಸ್ನೇಹಿತರೆ? ಗಾಳಿಯ ಮುದ್ದಾದ ಹೊಡೆತ, ಮೈಯನ್ನು ಸೋಂಕುವ ಸೂರ್ಯನ ಕಿರಣಗಳು, ಮರಗಳ ಎಲೆಗಳ ಗದ್ದಲ, ಇವುಗಳ ಮಧ್ಯೆ ಮನಸ್ಸು ಮಗುವಾಗಿ ಬಿಡುತ್ತದೆ. ಪ್ರಕೃತಿಯ ಜೊತೆ ಇದ್ದಾಗ ಜೀವನಕ್ಕೆ ಹೊಸ ಅರಿವು ಬರುತ್ತೆ, ಹೊಸ ಉತ್ಸಾಹ ತುಂಬುತ್ತೆ. ಏನಂತೀರಾ? ಇಂದು ನಾನು ಮತ್ತು ನನ್ನ ಚಿಕ್ಕ ಮಗ ನೇಹನ್ ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದೇವೆ. ನೇರ ದಾರಿಯಲ್ಲಿ ಅಲ್ಲ, ಒಳದಾರಿಯಲ್ಲಿ ಸಾಗುತ್ತಾ ಪ್ರಕೃತಿಯನ್ನು ಆನಂದಿಸುತ್ತಾ. ದೂರದಿಂದ ಆಕಾಶದ ಬಣ್ಣ, ಸುತ್ತಮುತ್ತ ಹಸಿರಿನ ವನ, ಮುದದಿಂದ ಕುಣಿಯುತ್ತಿದೆ ಮನ. ನೋಡಿ ಎಷ್ಟು ಚಂದ, ಆಹ್ಲಾದಕರ. ಈಗ ನಾವು ಉದ್ಯಾವರದ ಸಮೀಪದಲ್ಲಿರುವ ಒಂದು ಸುಂದರ ನರ್ಸರಿಗೆ ಹೋಗ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಇರುವ ಕುಂಡದ ಗಿಡಗಳಿಗೆ ಗೊಬ್ಬರ ತರೋದಕ್ಕೆ ಬಂದಿದ್ದೇವೆ. ಅದೇ ಕಾರಣಕ್ಕೆ ಈ ಚಿಕ್ಕ ಪಯಣ. ಇಲ್ಲಿ ನೋಡಿ, ಬಣ್ಣ ಬಣ್ಣದ ಹೂಗಳು, ಮುದ್ದಾದ ಗಿಡಗಳು ಎಲ್ಲವೂ ಕಣ್ಣು ತಣಿಸುತ್ತವೆ. ಕೆಂಪು, ಹಳದಿ, ಗುಲಾಬಿ, ಪ್ರತಿ ಹೂವಿನಲ್ಲೂ ಒಂದೊಂದು ಕತೆ, ಒಂದು ಚಿಕ್ಕ ನಗುವಿದೆ. ಗಿಡಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಸಂತೋಷದಿಂದ ತುಂಬುತ್ತದೆ. ನಮಗೆ ಆಮ್ಲಜನಕ ಕೊಡುವ ಮೌನದ ಸ್ನೇಹಿತರು ಇವರು. ನನ್ನ ಮಗ ನೇಹನ್ಗೂ ಗಿಡಗಳೆಂದರೆ ಬಹಳ ಇಷ್ಟ. ಅವನಿಷ್ಟು ಚಂದದ ಹೂಗಳು ಕಂಡು ಅಮ್ಮ ಇದನ್ನು ತಗೊಳ್ಳೋಣ ಅದನ್ನು ತಗೊಳ್ಳೋಣ ಅಂತ ರಾಗ ಎಳಿತಾನೇ ಇದ್ದಾನೆ. ಅದರಲ್ಲೂ ಅವನಿಗೆ ಬೊನ್ಸಾಯಿ ಗಿಡಗಳೆಂದರೆ ತುಂಬ ಪ್ರೀತಿ. ಗಿಡಗಳ ಲೋಕದಲ್ಲಿ ಕಾಲ ನಿಂತ ಹಾಗೆ ಅನಿಸಿತು. ಎಲ್ಲವೂ ಸುಂದರ, ಎಲ್ಲವೂ ಪ್ರಕೃತಿ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು? ದಯವಿಟ್ಟು